ಹರೇ ಶ್ರೀನಿವಾಸ. ಶ್ರೀ ವಿಜಯದಾಸರ ಕೃತಿ. ಹಾಡಿನ ಸಾಲು ಮಾತನ್ನಾಡೈ ಮನ್ನರಿ ಕೃಷ್ಣನೇ ಮಾತನ್ನಾಡೈ ಎಂಬ ಅದ್ಭುತವಾದಂತಹ ಸಾಹಿತ್ಯ. ವಿಜಯ ವಿಠಲ ಅಂಕಿತನಾಮ. ಈ ಕೃತಿಯ ಹಿನ್ನೆಲೆ ಒಂದು ಆಸಕ್ತಿಕರವಾದ ಒಂದು ಕಥೆ ಇದೆ. ಶ್ರೀ ವಿಜಯದಾಸರು ಮನ್ನಾರಿ ಕೃಷ್ಣನ ದರ್ಶನ ಪಡೆಯಬೇಕು ಎಂದು ದೇವಸ್ಥಾನಕ್ಕೆ ಹೋಗ್ತಾರಂತೆ. ಮನ್ನಾರಿ ಕೃಷ್ಣ ದೇವಸ್ಥಾನ ತಮಿಳುನಾಡಿನಲ್ಲಿ ತಿರುವರೂರು ಬಳಿ ಇರುವ ಸುಂದರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೃಷ್ಣನ ದರ್ಶನ ಪಡೆಯಬೇಕು ಎಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ಚಿಕ್ಕ ಬಾಲಕ ಬಂದು ಅವರ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ತಾರಂತೆ. ಮಾಡಿದ್ದಾಗ ಅವ್ರಿಗೆ ಒಂಥರ ಆಗತ್ತೆ. ಸ್ನಾನ ಆದ ತಕ್ಷಣ ದೇವರ ದರ್ಶನ ಆಗಲಿಲ್ಲ ಅಲ್ವಾ, ಅದರಿಂದ ಮತ್ತೊಮ್ಮೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರಂತೆ. ಇದೇ ರೀತಿ ಮತ್ತೊಮ್ಮೆ ಆ ಬಾಲಕ ಬಂದು ನೀರನ್ನು ಪ್ರೋಕ್ಷಣೆ ಮಾಡೋದು ಪದೇ ಪದೇ ಒಂದು 4-5 ಸಲ ಅದೇ ರೀತಿ ಮಾಡ್ತಾರಂತೆ. ಆದ ನಂತರ ಆ ಬಾಲಕ ನೀರನ್ನು ಅವರ ಮೇಲೆ ಉಗುಳ್ತಾರಂತೆ. ಅವರು ಬೇಸರ ಮಾಡಿಕೊಂಡು ದಾಸರು ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೊರಡ್ತಾರೆ. ದೇವರ ದರ್ಶನ ಆಗತ್ತೆ. ಅವ್ರಿಗೆ ಅಲ್ಲಿಗೆ ಹೋದ ಮೇಲೆ ಅನಿಸುತ್ತೆ, ದಾರಿಯಲ್ಲಿ ಬಂದಿರುವ ಬಾಲಕ ಇನ್ನು ಯಾರೋ ಅಲ್ಲ, ಕೃಷ್ಣ ಪರಮಾತ್ಮನೇ ಅವರಿಗೆ ದರ್ಶನ ಕೊಟ್ಟು ಆ ರೂಪದಲ್ಲಿ ಬಂದಿದ್ದಾನೆ ಎಂದು ತಿಳ್ಕೊಂಡು ಅದ್ಭುತವಾದಂತಹ ಈ ಕೃತಿಯನ್ನು ರಚಿಸಿದ್ದಾರೆ ಎಂದು ಹೇಳ್ತಾರೆ. ಮನ್ನಾರು ಕೃಷ್ಣ ಹರಿದ್ರಾ ನದಿ ಎಂಬ ಕಲ್ಯಾಣಿಯು ಇದೆ ಈ ದೇವಸ್ಥಾನದ ಬಳಿ. ಇಲ್ಲಿನ ವಿಶೇಷತೆ ಏನೆಂದರೆ, ಕೃಷ್ಣ ಗೋಪಾಲಕನಾಗಿರುವುದರಿಂದ ತಲೆಗೆ ಪೇಟ, ಕೈಯಲ್ಲಿ ಬೆತ್ತ ಹಾಗೂ ಧೋತರ ಧರಿಸುವುದನ್ನು ನಾವಿಲ್ಲಿ ಕಾಣಬಹುದು. ಅಲ್ಲದೆ ಅವನ ಸನಿಹದಲ್ಲಿ ಒಂದು ಆಕಳು ಹಾಗೂ 2 ಕರುಗಳು ಕೂಡ ಇರುವುದನ್ನು ಸಹ ನಾವು ಗಮನಿಸಬಹುದು. ಕಂಸನ ಭೃತ್ಯ ಆನೆ ರೂಪದಿ ಬಂದಿದ್ದ ಕುವಲಯಾಪೀಡನ ಸಂಹರಿಸಿ ಅವನ ದಂತವನ್ನು ಕೂಡ ಹಿಡಿದಿರುವ ವಿಶಿಷ್ಟ ರೂಪ ಮನ್ನಾರಿ ಕೃಷ್ಣ. ಬಾಲಗೋಪಾಲ, ರಾಜಗೋಪಾಲ ಎಂದು ಕೂಡ ಪ್ರಸಿದ್ಧಿಯಾಗಿದೆ. ವಿಜಯದಾಸರು ಅದೇ ರೂಪದಲ್ಲಿ, ಯಾವ ಬಾಲಕ ರೂಪದಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟರೋ ಅದೇ ರೂಪದಲ್ಲಿ ಮತ್ತೊಮ್ಮೆ ಬಾ ಎಂದು ದೇವರನ್ನು, ಕೃಷ್ಣ ಪರಮಾತ್ಮನನ್ನು ಬೇಡ್ಕೊತಾ ಇರುವ ಹಾಡು. ಮಾತನ್ನಾಡೈ ಮನ್ನರೆ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ಮಾತನ್ನಾಡೈ ಮನ್ನರೆ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ಊದುವ ಸಿರಿ ಪೊಂಗೊಳಲೋ ಜಗದಾಧಾರದ ನಿಜ ಹೊಳಲೋ, ಪಾದದ ಪೊಂಗೆಜ್ಜೆಗಳಿರೋ ಸರ್ವ ವೇದಗಳ ರಸುವ ಮಹಿಮೆಯ ತಳಲೋ. ಊದುವ ಸಿರಿ ಪೊಂಗೊಳಲೋ ಜಗದಾಧಾರದ ನಿಜ ಹೊಳಲೋ, ಪಾದದ ಪೊಂಗೆಜ್ಜೆಗಳಿರೋ ಸರ್ವ ವೇದಗಳ ರಸುವ ಮಹಿಮೆಯ ತಳಲೋ. ಮಾತನ್ನಾಡೈ ಮನ್ನರೆ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ಕಸ್ತೂರಿ ತಿಲಕದ ಮೊಗವೋ ಇದು ಮಕುಟ ಮಸ್ತಕದ ಝಗ ಝಗವೋ, ವಿಸ್ತರದಿ ಪೊತ್ತ ಜಗವೋ ಪರ ವಸ್ತುವೇ ನಂದ ಯಶೋದೆಯ ಮಗುವೋ. ಕಸ್ತೂರಿ ತಿಲಕದ ಮೊಗವೋ ಇದು ಮಕುಟ ಮಸ್ತಕದ ಝಗ ಝಗವೋ, ವಿಸ್ತರದಿ ಪೊತ್ತ ಜಗವೋ ಪರ ವಸ್ತುವೇ ನಂದ ಯಶೋದೆಯ ಮಗುವೋ. ಮಾತನ್ನಾಡೈ ಮನ್ನರೆ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ.
ತ್ರಿಜಗದಿ ನಿರುತ ಪಾವನನೋ ಪಂಕಜನೇತ್ರೆಯ ನಾಯಕನೋ ಅಜಭವಾದಿಗಳ ಜನಕನೋ ನಮ್ಮ ವಿಜಯ ವಿಠ್ಠಲರೇಯ ಯದು ಕುಮರಕನೋ. ತ್ರಿಜಗದಿ ನಿರುತ ಪಾವನನೋ ಪಂಕಜ ನೇತ್ರೆಯ ನಾಯಕನೋ ಅಜಭವಾದಿಗಳ ಜನಕನೋ ನಮ್ಮ ವಿಜಯ ವಿಠ್ಠಲರೇಯ ಯದು ಕುಮಾರಕನೋ. ಮಾತನ್ನಾಡೈ ಮನ್ನರಿ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ಮಾತನ್ನಾಡೈ ಮನ್ನರಿ ಕೃಷ್ಣನೇ ಮಾತನ್ನಾಡೈ, ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ದಾತನು ನೀನೆಂದು ಬಯಸಿ ಬಂದೆನು ಮಾತನ್ನಾಡೈ. ಮಾತನ್ನಾಡೈ ಮಾತನ್ನಾಡೈ. ಹರೇ ಶ್ರೀನಿವಾಸ.